ಯೂಶಲಿ ಸಾರ್ ನಮ್ಮ ಹತ್ರ ಆಲ್ಮೋಸ್ಟ್ ತೋರ್ಸೋಕೆ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾಯಿತು. ಅವ್ರಿಗೆ ಇವಾಗ ಆಲ್ಮೋಸ್ಟು 90% ಪೈನ್ ಕಡಿಮೆ ಆಗಿದೆ. ಸೊ ಅವರು ಮುಖ್ಯವಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಫ್ಯಾಟಿ ಲಿವರು. ಫ್ಯಾಟಿ ಲಿವರ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಇದ್ದಂಗೆ. ಫ್ಯಾಟಿ ಲಿವರ್ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಫ್ಯಾಟಿ ಲಿವರ್ ಬಂದು ಇಟ್ ಈಸ್ ಎ ಕಾಮನ್ ಆಗಿದೆ, ಇಟ್ ಈಸ್ ಎ ಕಾಮನ್ ಥಿಂಗ್, ಬಟ್ ಇಟ್ ಇಸ್ ನಾಟ್ ನಾರ್ಮಲ್. ಸೊ 100 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರೆ, ಹೊಟ್ಟೆ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಅಬ್ಡೋಮೆನ್ ಪೆಲ್ವಿಸ್ ಮಾಡಿದರೆ 70 ಜನಕ್ಕೆ ಅದರಲ್ಲಿ ಫ್ಯಾಟಿ ಲಿವರ್ ಗ್ರೇಡ್ 1 ಬಂದೇ ಬರುತ್ತೆ. ಸೊ ಯಾಕೆ ಅಂತಂದರೆ ಇದು ಕಾಮನ್ ಆಗಿ ಎಲ್ಲರಿಗೂ ಇದೆಯಲ್ಲ, ಸೊ ಹಂಗಾಗಿ ಅದು ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಅಂತೀವಿ. ಬಟ್ ಇದು ಒಂದು ಲೋ ಲೆವೆಲ್ ಲೈಕ್ ಕ್ರೋನಿಕ್ ಲೋ ಗ್ರೇಡ್ ಇನ್ಫ್ಲಮೇಷನ್ ಅಂತ ಕರಿತೀವಿ ಇದನ್ನು. ಸೊ ಕ್ರೋನಿಕ್ ಲೋ ಗ್ರೇಡ್ ಇನ್ಫ್ಲಮೇಷನ್ ಇರುವಾಗ ಬಾಡಿನಲ್ಲಿ ಯಾವಾಗಲೂ ಕೂಡ ಟಾಕ್ಸಿನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಪ್ರಾಪರ್ ಪ್ರೊಸೆಸಿಂಗ್ ಆಗ್ತಾ ಇರಲ್ಲ. ಲಿವರ್ ಒಂದು ಕೆಟ್ಟಬಿಟ್ರೆ, ಲಿವರ್ ಇಸ್ ದ ಮೈನ್ ಆರ್ಗನ್, ಒಂದು ಬಾಡಿಲಿರೋ ಇಂಜಿನ್ ಇದ್ದಂಗೆ. ಸೊ ಅದಕ್ಕೆ ನೀವು ಫ್ಯಾಟಿ ಲಿವರ್ಗೆ ಏನು ಫುಡ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಫ್ರಕ್ಟೋಸ್ ಕಂಟೆಂಟ್ ಫುಡ್ನ ಅವಾಯ್ಡ್ ಮಾಡಿ. ನಾವು ಫ್ರೂಟ್ಸ್ನ ಹೆಲ್ತಿ ಅಂತ ತಿಂತಾ ಇರ್ತೀವಿ. ಫ್ಯಾಟಿ ಲಿವರ್ ಇರುವಾಗ ಫ್ರೂಟ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಯಾವುದೇ ಶುಗರ್ ಬೇಡ, ಮತ್ತು ಬೆಲ್ಲನೂ ಬೇಡ, ಡ್ರೈ ಫ್ರೂಟ್ಸ್ ಬೇಡ, ಮತ್ತು ಹನಿ, ಕಲ್ಸಕ್ಕರೆ ಈ ಥರ ಏನೇ ಇದ್ರೂ ಅದು ಅವಾಯ್ಡ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸರ್ ನೀವೇನೇನು ಅವಾಯ್ಡ್ ಮಾಡಿದ್ದೀರಿ ಸರ್ ಇದರಲ್ಲಿ? ಫ್ರೂಟ್ಸ್ ತಿಂತಾ ಇದ್ರಾ? ಫ್ರೂಟ್ಸ್ ಎಲ್ಲ ಬಿಟ್ಟಿದ್ದೀನಿ ಸರ್. ಕಂಪ್ಲೀಟ್ ಎಷ್ಟು ದಿನ ಆಯ್ತು ಬಿಟ್ಟು ನೀವು? ಇಲ್ಲ ಸರ್, ನಾನು ಇಲ್ಲಿ ಆಸ್ಪತ್ರೆ ಬಂದಾಗಿಂದ ಮುಟ್ಟಿಲ್ಲ. ಕಂಪ್ಲೀಟ್ ಮುಂಚೆ ಯೂಸ್ ಮಾಡ್ತಾ ಇದ್ರಾ? ಮುಂಚೆ ಹಂಗಾಗಿ ಬಳಸ್ತೀನಿ ಸರ್. ಇವಾಗ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಕಂಪ್ಲೀಟ್ ಬಿಡಿ. ಯಾಕಂದರೆ ಮೇಯ್ನ್ ಅದೇನೆ, ಫ್ರೂಟ್ಸ್ನ ಅವಾಯ್ಡ್ ಮಾಡಿದರೆ ಕಂಪ್ಲೀಟಾಗಿ, ಫ್ರೂಟ್ಸ್ ಆ್ಯಂಡ್ ಸ್ವೀಟ್ಸ್ನ ಅವಾಯ್ಡ್ ಮಾಡಿದರೆ ಕಂಪ್ಲೀಟಾಗಿ ಫ್ಯಾಟಿ ಲಿವರ್ ಹೋಗುತ್ತೆ. ಫ್ಯಾಟಿ ಲಿವರ್ ಅಷ್ಟೇ ಹೋಗಲ್ಲ, ನಮ್ಮ ದೇಹದಲ್ಲಿ ಡಿಸ್ಬಲ್ಜ್ ಆಗಿರ್ಬೋದು, ಅಥವಾ ಮಂಡಿನವಾಗಿರ್ಬೋದು, ಅಥವಾ ನಮಗೆ ನರ್ವ್ ವೀಕ್ನೆಸ್ ಇರ್ಬೋದು, ಮಸಲ್ಸ್ ಪೈನ್ ಇರ್ಬೋದು, ಮಸ್ಕ್ಯುಲರ್ ಡಿಸ್ಟರ್ಬ್, ಯಾವುದೇ ಎನಿ ಕೈಂಡ್ ಆಫ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಏನಿರುತ್ತವೋ ಅದು ಎಲ್ಲರೂ ಕೂಡ ದಯವಿಟ್ಟು ಫ್ರೂಟ್ಸ್ನ ಸ್ಟಾಪ್ ಮಾಡಿ, ಎಲ್ಲ ಫ್ರಕ್ಟೋಸ್ ಕಂಟೆಂಟ್ನ ಫುಡ್ನ ಸ್ಟಾಪ್ ಮಾಡಿ. ಮತ್ತು ಮುಖ್ಯವಾಗಿ ನಿಮಗೆ ಏನು ತಗೋಬೇಕು ಸರ್? ಓಕೆ, ಸ್ವೀಟ್ ತಿನ್ಬೇಕಂತ ಅನಿಸುತ್ತೆ, ಮನೇಲಿ ಹಬ್ಬ ಏನಾದ್ರು ಮಾಡಿದ್ರೆ ಅಂತ ಏನು ತಗೋಬೇಕು? ಮಾಂಗ್ ಫ್ರೂಟ್ ಪೌಡರ್ ಅಂತ ಬರುತ್ತೆ, ಅಮೆಝಾನಲ್ಲಿ ಗೂಗಲ್ ಮಾಡ್ಕೊಳ್ಳಿ. ಇದು ಜಸ್ಟ್ ಯಾವುದೇ ನಾನ್ ಕಮರ್ಷಿಯಲ್ ವಿಡಿಯೋ. ಮಾಂಗ್ ಫ್ರೂಟ್ ಪೌಡರ್ನ ಜಸ್ಟ್ ಯೂಸ್ ಇಟ್, ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಅದನ್ನು ತರಿಸ್ಕೊಂಡ್ಬಿಟ್ಟು. ಬಿಕಾಸ್ ದಟ್ ಈಸ್ ಝೀರೋ ಫ್ರಕ್ಟೋಸ್ ಇಲ್ಲ ಅದರಲ್ಲಿ. ಅದು ಲೈಕ್ ಎರಿಥ್ರಟಾಲ್ ಅಂತ ಒಂದು ಕಾಂಬಿನೇಷನ್ ಇರುತ್ತೆ. ಸೊ ದಟ್ ಈಸ್ ಹೆಲ್ತಿ ಫಾರ್ ಯುವರ್ ಲಿವರ್ ಆ್ಯಂಡ್ ಹೆಲ್ತಿ ಫಾರ್ ಯುವರ್ ಲೈಕ್ ಎಂಟೈರ್ ಬಾಡಿ. ಥ್ಯಾಂಕ್ ಯು.